ಎಸ್ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇದೀಗ ಲೋಕಸಭೆ ಚುನಾವಣೆ ಮೇಲೆ ಪ್ರಭಾವಿ ಸಚಿವೆಯೊಬ್ಬರು ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ರಾಜ್ಯದ ಯಾವ ಕ್ಷೇತ್ರದ ಮೇಲೆ ಪ್ರಭಾವಿ ಸಚಿವೆ ಕಣ್ಣಿಟ್ಟಿದ್ದಾರೆ? ಬಿಜೆಪಿ ಸಚಿವೆಗೆ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡ್ತಾ ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು. ಹಾಗಾದ್ರೆ ಆ ಪ್ರಭಾವಿ ಸಚಿವೆ ಯಾರು? ಬಿಜೆಪಿಯಲ್ಲಿ ಗೆಲ್ಲುವ ಕ್ಷೇತ್ರದ ಮೇಲೆ ಘಟಾನುಘಟಿಗಳ ಕಣ್ಣು ಬಿದ್ದಿದೆ. ರಾಜ್ಯಸಭೆ ಬಿಟ್ಟು ಲೋಕಸಭೆ ಚುನಾವಣೆ ಕಣಕ್ಕಿಳಿಯಲು ಇದೀಗ ಪ್ಲಾನ್ಗಳು ಕೂಡ ನಡೀತಾ ಇರುವಂತದ್ದು. ಎಸ್, ಸಾಕಷ್ಟು ರಣತಂತ್ರಗಳು ಕೂಡ ನಡೀತಾ ಇದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಕಡೆಯಿಂದ ಇರಬಹುದು, ಕಾಂಗ್ರೆಸ್ ಕಡೆಯಿಂದ ಇರಬಹುದು. ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್. ಈಗ ಬಿಜೆಪಿಯ ಪ್ರಭಾವಿ ಸಚಿವೆಯೊಬ್ಬರು ಲೋಕಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಾದ್ರೆ ಯಾವ ಕ್ಷೇತ್ರ? ಬಿಜೆಪಿ ಸಚಿವೆಗೆ ಹೈಕಮಾಂಡ್ ಒಪ್ಪಿಗೆ ನೀಡ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಿದೆ. ಹಾಗಾದ್ರೆ ಯಾವ ರಾಜ್ಯದ ಯಾವ ಕ್ಷೇತ್ರದ ಮೇಲೆ ಆ ಸಚಿವೆ ಕಣ್ಣಿಟ್ಟಿದ್ದಾರೆ? ಈ ಕುರಿತಾಗಿ ಹೈಕಮಾಂಡ್ ಕೂಡ ಒಪ್ಪಿಗೆ ನೀಡಿದೆಯಾ ಅನ್ನೋ ಸಾಲು ಸಾಲು ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಸದ್ಯಕ್ಕೆ ಇದೀಗ ಲೋಕಸಭೆ ಚುನಾವಣೆಗೆ ಪೈಪೋಟಿ ಕೂಡ ತೀರಾ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ರಾಜ್ಯಸಭೆಯನ್ನ ಬಿಟ್ಟು ಲೋಕಸಭೆ ಚುನಾವಣೆ ಕಣಕ್ಕಿಳಿಯಲು ಪ್ಲಾನ್ಗಳು ಕೂಡ ನಡೀತಾ ಇದೆ. ಇನ್ನು ಯುವ ಸಂಸದನ ಕ್ಷೇತ್ರದ ಮೇಲೆ ಕೇಂದ್ರ ಪ್ರಭಾವಿ ಸಚಿವರ ಆಸಕ್ತಿ ತೋರ್ತಾ ಇದ್ದಾರೆ. ಎಸ್, ಯುವ ಸಂಸದನ ಕ್ಷೇತ್ರದ ಮೇಲೆ ಕೇಂದ್ರ ಪ್ರಭಾವಿ ಸಚಿವರು ಆಸಕ್ತಿಯನ್ನ ತೋರ್ತಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಎಂಟ್ರಿ ಕೊಡ್ತಾರಾ? ಹಾಗಾದ್ರೆ ತೇಜಸ್ವಿ ಸೂರ್ಯ ಕ್ಷೇತ್ರದತ್ತ ನಿರ್ಮಲಾ ಸೀತಾರಾಮನ್ ಅವರ ಚಿತ್ತ ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಗೆಲ್ಲಲು ಸುಲಭ ಅವಕಾಶ ಅನ್ನೋ ಕಾರಣಕ್ಕೆ ಇಲ್ಲಿ ಲೋಕಸಭೆ ಸ್ಪರ್ಧೆಗೆ ಹೆಚ್ಚಿನ ಆಸಕ್ತಿಯನ್ನ ತೋರ್ತಿದ್ದಾರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಎಸ್, ತೇಜಸ್ವಿ ಸೂರ್ಯ ಕ್ಷೇತ್ರದತ್ತ ಈಗ ನಿರ್ಮಲಾ ಸೀತಾರಾಮನ್ ಅವರ ಚಿತ್ತ ನೆಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನಿಜಕ್ಕೂ ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿತಾರ ವಿತ್ತ ಸಚಿವೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಮಾಹಿತಿ ಪ್ರಕಾರ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅನಂತಕುಮಾರ್ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸೋದಕ್ಕೆ ಒಂದು ಕಡೆ ಬಿಎಸ್ವೈ ಆಸಕ್ತಿಯನ್ನ ತೋರ್ತಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಕಣಕ್ಕಿಳಿಸೋದಕ್ಕೆ ಯಡಿಯೂರಪ್ಪ ಪ್ಲಾನ್ಗಳು ಕೂಡ ಮಾಡ್ತಾ ಇರುವಂತದ್ದು. ಇನ್ನು ಇಬ್ಬರು ಮಹಿಳೆಯರ ಪೈಪೋಟಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇದೆ ಅಂತಾನೆ ಹೇಳಬಹುದು. ಇದರಿಂದಾಗಿ ಆಬ್ವಿಯಸ್ಲಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಎಸ್, ಹಾಗಾದ್ರೆ ನಿಜಕ್ಕೂ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎಂಟ್ರಿ ಕೊಡ್ತಾರಾ? ಹೈಕಮಾಂಡ್ ನಾಯಕರು ಇದಕ್ಕೆ ಏನು ಹೇಳಿದ್ದಾರೆ? ಈಗಾಗಲೇ ಈ ಕುರಿತಾಗಿ ಚರ್ಚೆಗಳು ಕೂಡ ನಡೆದಿದೆಯಾ? ಏನು ಎತ್ತ ಅನ್ನೋ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು. ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅನಂತಕುಮಾರ್ ಕುಟುಂಬಕ್ಕೆ ನ್ಯಾಯವನ್ನ ಒದಗಿಸೋದಕ್ಕೆ ಆಸಕ್ತಿಯನ್ನ ತೋರಿದ್ದಾರೆ. ತೇಜಸ್ವಿನಿ ಅನಂತಕುಮಾರ್ರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಇಳಿಸೋದಕ್ಕೆ ಪ್ಲಾನ್ಗಳು ಕೂಡ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಪೈಪೋಟಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ, ಇಬ್ಬರು ಮಹಿಳೆಯರು ಪೈಪೋಟಿಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ ಇದೆ ಅಂತಾನೆ ಹೇಳಬಹುದು. ಇದರಿಂದಾಗಿ ತೇಜಸ್ವಿ ಸೂರ್ಯಗೆ ಟಿಕೆಟ್ ತಪ್ಪುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತಾನೆ ಹೇಳಬಹುದು. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಗುಡ್ ಮಾರ್ನಿಂಗ್. ಇಲ್ಲಿ ಮೊದಲನೇದು ಆಶ್ಚರ್ಯಕರ, ಕೇಂದ್ರ ಸಚಿವೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಬಿಎಸ್ವೈ ಆ ಕ್ಷೇತ್ರಕ್ಕೆ ತೇಜಸ್ವಿನಿ ಅನಂತಕುಮಾರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ಗಳು ನಡೆಸ್ತಾ ಇದ್ದಾರೆ. ನಿಜಕ್ಕೂ ಕೇಂದ್ರ ಸಚಿವೆ ಈ ಕಡೆ ಬರ್ತಾರಾ? ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ತಾರಾ? ಇದಕ್ಕೆ ಹೈಕಮಾಂಡ್ ಏನು ಹೇಳಿದೆ? ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರ ಲೋಕಸಭೆ ಭವಿಷ್ಯ ಏನಾಗುತ್ತೆ? ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್. ವೆರಿ ಗುಡ್ ಮಾರ್ನಿಂಗ್ ಮಧು. ಅಂದ್ರೆ ಅನಂತ್ ಕುಮಾರ್ ಅವರ ನಿಧನ ನಂತರದಲ್ಲಿ ತೇಜಸ್ವಿ
ಸೂರ್ಯ ಅವರು ಆಕಸ್ಮಿಕವಾಗಿ ಆ ಒಂದು ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಬಂದ್ರು, ಆಯ್ಕೆಯಾದ್ರು. ಈಗ ಅಲ್ಲಿ ಅವರು ತಮ್ಮ ಹಿಡಿತವನ್ನ ಸಾಧಿಸಿಕೊಂಡಿದ್ದಾರೆ, ಹೆಸರನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಯುವ ಸಂಸದ ಆಗಿರುವಂತಹ ತೇಜಸ್ವಿ ಸೂರ್ಯ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕಾರಣ ಏನಂತಂದ್ರೆ, ಇಲ್ಲಿ ಒಂದು ಕಡೆಯಲ್ಲಿ ಹೈಕಮಾಂಡ್ ಒಬ್ಬರನ್ನ ಕಣಕ್ಕಿಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಯಡಿಯೂರಪ್ಪನವರು ಯೋಚನೆಯನ್ನ ಮಾಡ್ತಾ ಇದ್ದಾರೆ. ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಕಣಕ್ಕಿಳಿಸ್ಬೇಕು, ಅವರಿಗೆ ಅನ್ಯಾಯ ಆಗಿದೆ, ಹಿಂದೆನೆ ಅವ್ರನ್ನ ಕಣಕ್ಕಿಳಿಸ್ಬೇಕು, ಅನಂತಕುಮಾರ್ ಅವರ ನಂತರದಲ್ಲಿ ಅವರನ್ನೇ ಕಣಕ್ಕಿಳಿಸ್ಬೇಕು ಅಂತೇಳಿ ಯೋಚನೆ ಇತ್ತು. ಆದ್ರೆ ಅವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಕಾರಣಾಂತರಗಳಿಂದ. ಅವರಿಗೆ ಇದುವರೆಗೂ ಕೂಡ ಅನ್ಯಾಯ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ರಾಜ್ಯಸಭೆಗೂ ಕೂಡ ಅವರನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡೋದು ಕೂಡ ಸಾಧ್ಯ ಆಗಿರ್ಲಿಲ್ಲ. ಹಾಗಾಗಿ ಅನಂತಕುಮಾರ್ ಅವರಿಗೆ ಆಗಿರುವಂತಹ ಅನ್ಯಾಯವನ್ನ, ಅವರ ಕುಟುಂಬಕ್ಕೆ ಆಗಿರುವಂತಹ ಅನ್ಯಾಯವನ್ನ ಈ ಮೂಲಕ ಈ ಬಾರಿ ಚುನಾವಣೆಯಲ್ಲಿ ಸರಿಪಡಿಸಬೇಕು, ಅವರಿಗೆ ನ್ಯಾಯ ಒದಗಿಸಬೇಕು ಅವ್ರ ಕುಟುಂಬಕ್ಕೆ ಅನ್ನುವಂತ ಆಲೋಚನೆಯಲ್ಲಿ ಯಡಿಯೂರಪ್ಪನವರಿದ್ದಾರೆ. ಆ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಏನೆಲ್ಲ ಪ್ಲಾನ್ಗಳನ್ನು ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವ್ರ ಕುಟುಂಬದವರು ಇದ್ದಾರೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈ ಬಗ್ಗೆ ಆಸಕ್ತಿಯನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಇದರ ನಡುವೆಯಲ್ಲಿ ಆಶ್ಚರ್ಯಕರ ಅನ್ನೋ ರೀತಿಯಲ್ಲಿ ಇನ್ನೊಂದು ಹೆಸರು ಪ್ರಸ್ತಾಪ ಆಗ್ತಾ ಇದೆ. ಅದು ಹೈಕಮಾಂಡ್ ಕಡೆಯಿಂದ ಅನ್ನುವಂತ ಮಾಹಿತಿ ಇದೆ. ನಿರ್ಮಲಾ ಸೀತಾರಾಮನ್, ಕೇಂದ್ರ ಹಣಕಾಸು ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ರಾಜ್ಯಸಭೆಯಿಂದ ಕರ್ನಾಟಕದಿಂದಲೇ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಅವ್ರಿಗೆ ಇವನ್ ಬೆಂಗಳೂರು BBMPಯಲ್ಲೂ ಕೂಡ ಅವ್ರದ್ದು ವೋಟ್ ಇರುತ್ತೆ. ಅಷ್ಟರ ಮಟ್ಟಿಗೆ ಅವರು ಇಲ್ಲಿ ಕರ್ನಾಟಕದವರಾಗಿದ್ದಾರೆ. ಆದ್ರೆ ಅವರನ್ನ ರಾಜ್ಯಸಭೆಯಿಂದ ಕಳಿಸೋ ಬದಲು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದಲೇ ಕಣಕ್ಕಿಳಿಸಿ ಲೋಕಸಭೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋಂತ ಆಲೋಚನೆಯಲ್ಲಿ ಹೈಕಮಾಂಡ್ ಇದೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಹೆಚ್ಚಿನ ಆಸಕ್ತಿಯನ್ನ ತೋರ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಯಾರನ್ನೇ ನಿಲ್ಲಿಸಿದ್ರು ಸಹಿತ ಬಿಜೆಪಿಯ ಓಟ್ಗಳು, ಬಿಜೆಪಿಯ ಪರವಾದಂತಹ ಓಟ್ಗಳು ಜಾಸ್ತಿ ಇದಾವೆ. ಅಲ್ಲಿ ಗೆಲುವು ಸುಲಭ ಆಗುತ್ತೆ, ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಹಾಕಿದ್ರೆ ಸಾಕು ಅನ್ನೋ ಕಾರಣಕ್ಕಾಗಿ ಅಂತ ಆಲೋಚನೆಯಲ್ಲಿ ಇದ್ದಾರೆ. ರಾಜ್ಯಸಭೆಯಿಂದ ಆಯ್ಕೆ ಮಾಡೋ ಬದಲು ಲೋಕಸಭೆಯಿಂದನೇ ಕಣಕ್ಕಿಳಿಸಿ ಅವರನ್ನ ಗೆಲ್ಸ್ಕೊಂಡು ಹೋಗ್ಬೋದು, ರಾಜ್ಯಸಭೆಗೆ ಬೇರೆಯವ್ರನ್ನ ಕಣಕ್ಕಿಳಿಸಬಹುದು ಅಂತ ಆಲೋಚನೆ ಬಿಜೆಪಿ ಹೈಕಮಾಂಡ್. ಹೀಗಾಗಿ ಇಲ್ಲಿ ಇಬ್ಬರು ಮಹಿಳೆಯರ ಎಂಟ್ರಿ ಆಗ್ತಾ ಇದೆ. ಇಬ್ಬರು ಮಹಿಳೆಯರು ಕೂಡ ಒಂದು ಪ್ರಭಾವವನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಹೈಕಮಾಂಡ್ ನಿಂದ ಒಬ್ರು ಕಣಕ್ಕಿಳಿತಾ ಇದ್ರೆ, ಇನ್ನೊಂದು ಕಡೆಯಿಂದ ರಾಜ್ಯ ಬಿಜೆಪಿ ಘಟಕದ ಪ್ರಮುಖರಿಂದ ಅಂದ್ರೆ ಯಡಿಯೂರಪ್ಪನವ್ರ ಕಡೆಯಿಂದ ಕಣಕ್ಕಿಳಿಯುವಂತ ಪ್ರಯತ್ನ ಆಗ್ತಾ ಇದೆ. ಇಬ್ಬರ ಜೊತೆಲೂ ಈಗ ಮಾತುಕತೆ ಏನೋ ಆಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದು ಇಲ್ಲಿ ಬಹಳ ಕುತೂಹಲ ಆಗಿರುತ್ತೆ. ಯಾಕಂದ್ರೆ ರಾಜ್ಯ ಬಿಜೆಪಿಯನ್ನ ತೀರ್ಮಾನವನ್ನ ಬದಿಗೊತ್ತಿ ಹೈಕಮಾಂಡ್ ತನ್ನದೇ ಆದಂತ ನಿರ್ಧಾರ ತೆಗೆದುಕೊಳ್ಳುತ್ತಾ, ಅಥವಾ ರಾಜ್ಯ ಹೈಕಮಾಂಡ್ ಬಿಜೆಪಿ ಜೊತೆಯಲ್ಲಿ ಹೈಕಮಾಂಡ್ ಅವರು ಮಾತುಕತೆಯನ್ನ ಮಾಡಿ ಯಾರನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಅನ್ನುವಂತ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಇಲ್ಲಿ ಬಹಳ ಕುತೂಹಲಕಾರಿಯಾಗಿರುತ್ತದೆ. ಯಾಕಂದ್ರೆ ಇಲ್ಲಿ ತೇಜಸ್ವಿನಿ ಅನಂತಕುಮಾರ್ ಸಹಿತ ಹೈಕಮಾಂಡ್ ಜೊತೆಯಲ್ಲಿ ಚೆನ್ನಾಗೇ ಇದ್ದಾರೆ. ಅವರಿಗೆ ಈಗಾಗಲೇ ಒಂದು ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿದೆ, ಒಂದು ಸ್ಥಾನವನ್ನು ಕೂಡ ಕೊಡಲಾಗಿದೆ. ವೆಸ್ಟ್ ಬೆಂಗಾಲ್ನ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಇದಕ್ಕೆ ಅಧ್ಯಕ್ಷ ಸ್ಥಾನಕ್ಕೆಲ್ಲ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಆದಾಗ್ಯೂ ಸಹಿತ ಚುನಾವಣಾ ಕಣಕ್ಕೆ ಅಥವಾ ಸಕ್ರಿಯ ರಾಜಕಾರಣದಲ್ಲಿ ಅವರು ಇರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋಂತ ಒಂದು ಆಸೆ ಕೂಡ ಅವ್ರಲ್ಲಿದೆ. ಅವರು ಹಿಂದೆ ಹೈಕಮಾಂಡ್ ಅನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಕೆಲವೊಂದ್ಸಲಿ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋಂತ ಮಾಹಿತಿ ಇದೆ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಏನ್ ಹೇಳಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಇದರ ನಡುವೆಯಲ್ಲಿ ಯಡಿಯೂರಪ್ಪನವರು ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನ ತೆಗೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಇಬ್ಬರು ಮಹಿಳೆಯರು ಈಗ ಸ್ಪರ್ಧೆಗೆ ಇಳಿಯುವಂತೆ ಸ್ಪರ್ಧೆಯಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ. ಇದರ ನಡುವೆಯಲ್ಲಿ ತೇಜಸ್ವಿ ಸೂರ್ಯ ಸಹ ಸುಮ್ಮನೆಯನ್ನು ಕುಳಿತುಕೊಂಡಿಲ್ಲ. ಅವರು ಕೂಡ ಅವರ ಚಿಕ್ಕಪ್ಪನೆಯಲ್ಲಿ ಶಾಸಕರಿದ್ದಾರೆ ಬಸವನಗುಡಿಯಲ್ಲಿ. ಅವರ ಪ್ರಭಾವವನ್ನು ಬಳಸಿ, ರವಿ ಸುಬ್ರಹ್ಮಣ್ಯ ಅವರ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತದ್ದು, ರಾಜ್ಯ ಘಟಕದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋಂತ ಮಾಹಿತಿ. ಮೂವರು ರೇಸ್ ನಲ್ಲಿ ಇದ್ದಾಗಿಯೂ ಸಹಿತ ಇಬ್ಬರು ಮಹಿಳೆಯರ ಪರವಾಗಿ ಪ್ರಭಾವಿಗಳ ಇಬ್ಬರು ಕಡೆಯಿಂದ ಪ್ರಭಾವ ಬೀರ್ತಾ ಇರುವಂತ ಹಿನ್ನೆಲೆಯಲ್ಲಿ ತೇಜಸ್ವಿ ಅವರಿಗೆ ಈ ಸರಿ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯುವ ಸಂಸದ ಆಗಿದ್ರು ಸಹಿತ ಅವರಿಗೆ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ಮುಂದೆ ಅವರಿಗೆ ಅವಕಾಶ ಆಗತ್ತೆ. ಈ ಬಾರಿ ಇದೊಂದು ಬಾರಿ ಬೇರೆಯವರಿಗೆ ಅವಕಾಶ ಮಾಡಿಕೊಟ್ರು ಸಹಿತ ಸಮಸ್ಯೆ ಆಗಲ್ಲ. ಅದು ಬಿಜೆಪಿಯ ಭದ್ರಕೋಟೆ ಆಗಿರುವಂತ ಕಾರಣಕ್ಕಾಗಿ ತೇಜಸ್ವಿ ಅವರಿಗೆ ಈ ಬಾರಿ ಅಲ್ಲ, ಮುಂದಿನ ಬಾರಿ ಅವಕಾಶವನ್ನ ಮಾಡಿಕೊಡ್ಬಹುದು. ಇನ್ನು ಸಾಕಷ್ಟು ಅವರಿಗೆ ಅವಕಾಶಗಳಿದಾವೆ, ಯುವಕರಾಗಿದ್ದಾರೆ, ಮುಂದೆ ಇನ್ನೂ ಸಾಕಷ್ಟು ಚುನಾವಣೆಯನ್ನು ಎದುರಿಸಲಿಕ್ಕೆ ಅವರಿಗೆ ಅವಕಾಶ ಇದೆ. ಆದ್ರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಬಾರಿ ಒಂದ್ಸಾರಿ ಇಲ್ಲಿ ಅವಕಾಶವನ್ನ ಮಾಡಿಕೊಟ್ರೆ ಉತ್ತಮ ಅನ್ನೋದು ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ. ಇದರ ನಡುವೆಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅವಕಾಶ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಅವರು ಸ್ಪರ್ಧೆ ಮಾಡಿದ್ರೆ ಮುಂದೆ ಅವ್ರ ಮಕ್ಕಳು ಇನ್ನೊಬ್ಬರಿಗೂ ಅವಕಾಶವನ್ನ ಅವ್ರು ಕೇಳಲ್ಲ. ಹೀಗಾಗಿ ಅವರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೋದು ಅಂತ ಚಿಂತನೆ ನಡೀತಾ ಇದೆ. ಆದ್ರೆ ಫೈನಲಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲ. ಯಾಕಂದ್ರೆ ಮುಂದಿನ ವಾರದಷ್ಟೊತ್ತಿಗೆ ಒಂದು 10 ಕ್ಷೇತ್ರಗಳನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಪಟ್ಟಿಯನ್ನ ಕಳಿಸ್ಕೊಡ್ಬೇಕು ಅನ್ನೋ ತೀರ್ಮಾನದಲ್ಲಿ ರಾಜ್ಯ ಬಿಜೆಪಿ ಘಟಕ ಇದೆ.
ಆ ದಿಶೆಯಲ್ಲಿ ಚರ್ಚೆ ಕೂಡ ಆಗಿದೆ ಮೊನ್ನೆ ದಿನ ನಡೆದಂತ ಕೋರ್ ಕಮಿಟಿಯಲ್ಲಿ. ಅಷ್ಟರ ಒಳಗಡೆಯಲ್ಲಿ ಇದನ್ನ ಫೈನಲ್ ಮಾಡಿ ಹೈಕಮಾಂಡ್ಗೆ ಕಳಿಸಿ ಹೈಕಮಾಂಡ್ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ. ಯಾಕಂದ್ರೆ ಹಿಂದೆಲ್ಲ ನಾವು ನೋಡಿದೀವಿ, ರಾಜ್ಯ ಬಿಜೆಪಿ ಘಟಕ ಕಳಿಸ್ಕೊಟ್ಟಂತ ಪಟ್ಟಿಯನ್ನೇ ಅವರೇನು ಫೈನಲ್ ಮಾಡಲ್ಲ, ಅಲ್ಲಿ ಬೇರೆ ಹೆಸರನ್ನ ಹಾಕಿ ಪಟ್ಟಿಯನ್ನು ವಾಪಸ್ ಕಳಿಸಿರುವಂತಹ ಉದಾಹರಣೆಗಳು ಕೂಡ ಇದಾವೆ. ಹಾಗಾಗಿ ಏನ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಇಲ್ಲಿ ಬಹಳ ಕುತೂಹಲ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು ಖುದ್ದು ಆಸಕ್ತಿ ವಹಿಸಿ ಇಲ್ಲಿಗೆ ಬರ್ತಾರಾ ಅಥವಾ ಹೈಕಮಾಂಡ್ ಪ್ರಭಾವಕ್ಕೆ, ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಇಲ್ಲಿ ಬರ್ತಾರಾ, ಅದನ್ನು ಕೂಡ ಕುತೂಹಲ ಇದೆ. ಯಡಿಯೂರಪ್ಪನವರು ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡುವಲ್ಲಿ ಸಕ್ಸಸ್ ಆಗ್ತಾರಾ ಅನ್ನೋದು ಬಹಳ ಕುತೂಹಲ ಇದೆ. ಹಾಗಾಗಿ ಇನ್ನೊಂದು ವಾರ ಅಥವಾ 2 ವಾರದ ಒಳಗಡೆಯಲ್ಲಿ ಬೆಂಗಳೂರಿನ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಕಣಕ್ಕಿಳಿತಾರೆ ಅನ್ನೋದು ಒಂದು ಕುತೂಹಲಕ್ಕೆ ಉತ್ತರ ಸಿಗ್ಲಿಕ್ಕಿದೆ. ಬಹುಶಃ ಇಬ್ಬರು ಮಹಿಳೆಯರಲ್ಲಿ ಒಬ್ಬರಿಗೆ ಅವಕಾಶ ಸಿಗಬಹುದು ಅನ್ನೋಂತ ಮಾಹಿತಿ ಸದ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಮಧು, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.